ಮೇಡಮ್ರೆ, ಇವತ್ತು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ತಿಳಿಸಿಕೊಡಿ ಸರ್. ಥ್ಯಾಂಕ್ ಯು. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ದ ಅಡಿಯಲ್ಲಿ ಬರುವಂತ ನೌನ್ ನಾಮಪದದ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ನೌನ್ is a word that names a person, place, animal, thing or idea. ಒಂದು ವ್ಯಕ್ತಿಯ, ವಸ್ತುವಿನ, ಸ್ಥಳದ, ಪ್ರಾಣಿಯ ಮತ್ತು ವಿಚಾರದ ಕುರಿತು ಹೇಳುವಂತ ಶಬ್ದಕ್ಕೆ ನಾವು ನಾಮಪದ ಎಂದು ಕರೆಯುತ್ತೇವೆ. ನಾಮಪದ ಏನ್ ಹೇಳ್ತಂದ್ರೆ ವ್ಯಕ್ತಿಯ, ಸ್ಥಳದ, ವಸ್ತುವಿನ, ಪ್ರಾಣಿಯ, ವಿಚಾರದ ಅದರ ಹೆಸರನ್ನ ಹೇಳ್ತದ. ಆ ಶಬ್ದ ನಾವೇನಂತೀವಿ, ಅದಕ್ಕ ನಾಮಪದ ಎಂದು ಕರೀತೀವಿ. ಎಕ್ಸಾಂಪಲ್ ಆಗಿ ವ್ಯಕ್ತಿಯ ಹೆಸರು ಹೇಳುವುದಕ್ಕೆ ರೆಫರ್ಸ್ ಟು ಪರ್ಸನ್ ದಿ ನೇಮ್ ಟೀಚರ್ ಡಾಕ್ಟರ್ ರವಿ. ಬೈ ರೆಫರ್ಸ್ ದಿ ಪ್ಲೇಸ್ ಆಫ್ ದಿ ನೇಮ್ ಆಫ್ ದಿ ಪ್ಲೇಸ್ ಹೇಳೋದಕ್ಕ ನಾವೇಂತೀವಿ ಸ್ಕೂಲ್ ಬೆಂಗಳೂರ, ನಂತರ ಪಾರ್ಕ್ ಅಂತ ಕರಿತೀವಿ. ನೇಮ್ ಆಫ್ ದಿ ಎನಿಮಲ್ ಹೇಳುವುದಕ್ಕೆ ನಾವೇನಂತೀವಿ ಡಾಗ್, ಲಯನ್, ಎಲಿಫೆಂಟ್. ಥಿಂಕ್ ಬಗ್ಗೆ ಹೇಳುವುದಕ್ಕ ಬುಕ್, ಟೇಬಲ್, ಪೆನ್. ಐಡಿಯಾ ಬಗ್ಗೆ ಹೇಳುವುದಕ್ಕ ನಾವೇಂತೀವಿ ಫೀಲಿಂಗ್ಸ್, ಲವ್, ಆನೆಸ್ಟಿ ಇವನ್ನ ನಾವು ಹೇಳ್ತೀವಿ. ನೌನ್ ಬಗ್ಗೆ ಡೀಟೇಲ್ ಆಗಿ ಹೇಳಿ ಸರ್. ಓಕೆ ಮೇಡಮ್. ನಾಮಪದದಲ್ಲಿ ಅವುಗಳ ಅರ್ಥದ ಆಧಾರದ ಮೇಲೆ, ಅವಕ್ಕೆ ಇಟ್ಟಂತ ಹೆಸರುಗಳ ಆಧಾರದ ಮೇಲೆ ನಾವು ಮುಖ್ಯವಾಗಿ 5 ಪ್ರಕಾರಗಳ ಮಾಡ್ತೀವಿ. ಅದರಾಗಿ 2 ಸಬ್ ಟೈಪ್ಸ್ ಅಂತ ಮಾಡಿಕೊಂಡು ಅಲ್ಲಿ 7 ಪ್ರಕಾರಗಳ ಬಗ್ಗೆ ನಾವು ನಾಮಪದದ ಬಗ್ಗೆ ತಿಳಿತೀವಿ. ಒಂದನೇದು ಕಾಮನ್ ನೌನ್, ಸಾಮಾನ್ಯ ನಾಮಪದ. ಇದು ಕಾಮನ್ ನೌನ್ ಅಂದ್ರೆ ಸಾಮಾನ್ಯವಾಗಿ ಇಟ್ಟಂತ ಹೆಸರುಗಳು. ಅದು ಡಿಟೇಲ್ ಆಗಿ ಒಂದೊಂದೊಂದು ಮುಂದೆ ನಾನು ಹೇಳ್ತೀನಿ. ಪ್ರಾಪರ್ ನೌನ್ ಅಂದ್ರೆ ವ್ಯಕ್ತಿವಾಚಕ ನಾಮಪದ. ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ ವಾಚಕ ನಾಮಪದ. ಮೆಟೀರಿಯಲ್ ನೌನ್ ಅಂದ್ರೆ ದ್ರವ್ಯವಾಚಕ ನಾಮಪದ. ಅಬ್ಸ್ಟ್ರಾಕ್ಟಿವ್ ನೌನ್ ಅಂದ್ರೆ ಭಾವವಾಚಕ ನಾಮಪದ. ಕೌಂಟೇಬಲ್ ನೌನ್ಸ್ ಅಂದ್ರೆ ಎಣಿಸಬಹುದು ಅಂತ ನಾಮಪದ. ಅನ್ಕೌಂಟೇಬಲ್ ಅಂದ್ರೆ ಎಣಿಸಲಾಗದಂತ ನಾಮಪದಗಳು. ಅದೇ ರೀತಿಯಾಗಿ ನಂಬರ್ಗಳ ಆಧಾರದ ಮೇಲೆ ನಾವು ಅದನ್ನ 2 ಭಾಗ ಮಾಡ್ತೀವಿ ಮೇಡಮ್ರೆ. ಒಂದು ಸಿಂಗುಲರ್ ನೌನ, ಇನ್ನೊಂದು ಪ್ಲೂರಲ್ ನೌನ, ಏಕವಚನ ಮತ್ತು ಬಹುವಚನ. ಅದರ ಬಗ್ಗೆ ನಂತರದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಲಿಂಗದ ಆಧಾರದ ಮೇಲೆ, ಜೆಂಡರ್ ಬೈ ಜೆಂಡರ್ ಆಧಾರದ ಮೇಲೆ ನಾವು ಅದನ್ನ 4 ಭಾಗ ಮಾಡ್ತೀವಿ. ಅದರಾಗಿ ಮ್ಯಾಸ್ಕ್ಯುಲಿನ್ ಜೆಂಡರ್ ಪುಲ್ಲಿಂಗ, ಫೆಮಿಲಿನ್ ಜೆಂಡರ್ ಅನ್ನು ಸ್ತ್ರೀಲಿಂಗ, ನ್ಯೂಟ್ರಲ್ ಜೆಂಡರ್ ನಪುಂಸಕ ಲಿಂಗ, ನಂತರ ಕಾಮನ್ ಜೆಂಡರ್ ಇದು ಸಾಮಾನ್ಯ ಲಿಂಗ ಅಂತ ಕರಿತೀವಿ. ನೌನ್ ಪ್ರಕಾರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಓಕೆ ಮೇಡಮ್. ಇಲ್ಲಿ ಕಾಮನ್ ನೌನ್ಸ್ ಅಂದ್ರೆ ಸಾಮಾನ್ಯ ನಾಮಪದ. ಜನರಲ್ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಸಾಮಾನ್ಯವಾಗಿ ಇಟ್ಟಿರುವಂತ ಹೆಸರುಗಳು, ವ್ಯಕ್ತಿಗೆ ಇಟ್ಟಿರುವಂತ ಹೆಸರು, ಪ್ರಾಣಿ ಪ್ಲೇಸ್ಗೆ ಇಟ್ಟಿರುವಂತ ಹೆಸರು. ನಾವೇನ್ ಮಾಡ್ತೀವಿ, ಜನರಲ್ ಆಗಿರುವಂತ ಶಬ್ದವನ್ನು ನಾವು ಹೇಳ್ತೀವಿ. ಇಟ್ಟಿರುವಂತ ಹೆಸರು ಜನರಲ್ ಆಗಿರುವಂತ ಶಬ್ದಕ್ಕೆ ನಾವೇನಂತೀವಿ ಕಾಮನ್ ನಾಮಪದ ಅಂತ ಕರಿತೀವಿ. ಅದ ಕಾಮನ್ ನೌನ್ ಅಂತ ಕರಿತೀವಿ. ಬಾಯ್, ಸಿಟಿ, ಬುಕ್. ದಿ ಬಾಯ್ ಈಸ್ ಪ್ಲೇಯಿಂಗ್, ಹುಡುಗ ಆಡುತ್ತಾನೆ. ಈ ರೀತಿ ಬಾಯ್, ಸಿಟಿ ಅನ್ನುವಂಥದ್ದು ಒಂದು ಕಾಮನ್ ಆಗಿರುವಂತ ಒಂದು ಶಬ್ದ. ಅದು ಹೆಸರಿಗೆ ನಾವೇಂತೀವಿ ನಾಮಪದ, ಕಾಮನ್ ನಾಮಪದ ಕರಿತೀವಿ. ಅದೇ ರೀತಿಯಾಗಿ ಪ್ರಾಪರ್ ನೌನ್ ವ್ಯಕ್ತಿವಾಚಕ ನಾಮಪದ. ಪ್ರಾಪರ್ ನೌನ್ ಇನ್ನೊಂದು ಹೆಸರು ಅಂಕಿತ ನಾಮ ಇದೆ. ಹೌದಾ, ನಾವು ಪ್ರಾಪರ್ ನೌನ್ಗೆ ವ್ಯಕ್ತಿವಾಚಕ ನಾಮಪದ ಅಂತ ಕರಿತೀವಿ. ಅದೇ ರೀತಿಯಾಗಿ ಅಂಕಿತ ನಾಮ ಅಂತ ಕರಿತೀವಿ. ನೇಮ್ಸ್ ಎ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಅಂದ್ರೆ ಒಂದು ನಿರ್ದಿಷ್ಟ ವ್ಯಕ್ತಿ, ನಿರ್ದಿಷ್ಟವಾದ ಪ್ಲೇಸು, ನಿರ್ದಿಷ್ಟವಾದ ಥಿಂಕ್ ಬಗ್ಗೆ ಹೇಳುವುದಕ್ಕೆ, ವಸ್ತುವಿನ ಬಗ್ಗೆ ಹೇಳುವಂತ ಹೆಸರಿಗೆ ನಾವೇಂತೀವಿ ಪ್ರಾಪರ್ ನೌನ್ ಅಂತೀವಿ. ಇದು ಇಟ್ಟು ಹೆಸರು ಇರ್ತಾವ. ಇಲ್ಲಿ ರವಿ ಅನ್ನೋದು ಬಾಯಿಗೆ ಇಟ್ಟಂತ ಹೆಸರು, ಒಂದು ಹುಡುಗಿಗೆ ಇಟ್ಟಂತ ಹೆಸರು. ಇಲ್ಲಿ ಸಿಟಿಗೆ ಇಟ್ಟಿರುವಂತ ಹೆಸರು ಹುಬ್ಳಿ, ಬುಕ್ಕಿಗೆ ಇಟ್ಟಿರುವಂತ ಹೆಸರು ದಿ ಸಬ್ ಕಾನ್ಶಿಯಸ್ ಪವರ್ ಆಫ್ ದಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಈ ಬುಕ್ಕ ಜೋಸೆಫ್ ಬರ್ಬಿ ಬರೆದಂತ ಬುಕ್. ಈ ಬುಕ್ಕಿಗೆ ಇಟ್ಟಂತ ಹೆಸರು. ಅದೇ ರೀತಿಯಾಗಿ
ಮೂರನೇದು ಕಲೆಕ್ಟಿವ್ ನೌನ್ಸ್ ಅದು ಸಮೂಹ ವಾಚಕ ನಾಮಪದಗಳು ಅಂತ ಕರಿತೀವಿ. ನೇಮ್ ಆಫ್ ದಿ ನೇಮ್ಸ್ ಎ ಗ್ರೂಪ್ ಆಫ್ ದಿ ಪೀಪಲ್, ಎನಿಮಲ್, ಥಿಂಕ್. ಏನೋ ವ್ಯಕ್ತಿಯ ನಂತರ ಪ್ರಾಣಿಯ ವಸ್ತುವಿನ ಒಂದು ಗ್ರೂಪ್ ಇರ್ತದ, ಆ ಗ್ರೂಪ್ ಗಳಿಗೆ ಏನಂತೀವಿ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಅಂದ್ರೆ ಕಲೆಕ್ಟಿವ್ ಅಂದ್ರೆ ಒಂದು ಸಮೂಹ, ಆ ಸಮೂಹಕ್ಕೆ ಇಟ್ಟಿರುವಂತ ಹೆಸರಿಗೆ ನಾವೇಂತೀವಿ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಹಾ, ಉದಾಹರಣೆಗಾಗಿ ಟೀಮ್, ಫ್ಯಾಮಿಲಿ, ಆರ್ಮಿ ಮತ್ತೆ ಕ್ಲಾಸ್. ಟೀಮ್ ಅಂದ್ರೆ ಇದೊಂದು ಒಂದು ಇಂಡಿಯನ್ ಕ್ರಿಕೆಟ್ ಟೀಮ್ ಆಗ್ಬೋದು, ಇಂಡಿಯನ್ ಫುಟ್ಬಾಲ್ ಟೀಮ್. ಅದೇ ರೀತಿ ಫ್ಯಾಮಿಲಿ ಅಂದ್ರೆ ಮನೆಯಲ್ಲಿರುವಂತ ಗಂಡ, ತಂದೆ, ತಾಯಿ, ಮಕ್ಕಳು ಎಲ್ಲ ಒಂದು ಕೂಡಿರುವಂತ ಸಮೂಹ ಅದಲ್ಲ, ಅದಕ್ಕೆ ನಾವು ಕಲೆಕ್ಟಿವ್ ನಾವು ಫ್ಯಾಮಿಲಿ ಕರಿತೀವಿ. ಆರ್ಮಿ, ಕ್ಲಾಸ್, ದಿ ಟೀಮ್ ಓನ್ ದಿ ಮ್ಯಾಚ್ ಅನ್ನುವಂತ ಒಂದು ಸೆಂಟೆನ್ಸ್ ವಾಕ್ಯದಲ್ಲಿ ಫಾರ್ಮ್ ಮಾಡಬಹುದು. ಅದೇ ರೀತಿಯಾಗಿ ಮೆಟೀರಿಯಲ್ ನೌನ್, ಇದನ್ನ ದ್ರವ್ಯವಾಚಕ ನಾಮಪದ ಅಂತ ಕನ್ನಡದಲ್ಲಿ ಕರಿತೀವಿ. ನೇಮ್ ಶೇಪ್ ಮೆಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸ್ ಮೇಡ್ ಬೈ ಮೆಟೀರಿಯಲ್, ಅಂದ್ರೆ ಒಂದು ವಸ್ತುವಿನ ಅಥವಾ ಆ ವಸ್ತುವಿನಿಂದ ಒಂದು ಯಾವ್ದೋ ವಸ್ತುವಿಂದ ಮಾಡಲ್ಪಟ್ಟದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ಮೆಟೀರಿಯಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್, ವಾಟರ್, ನಂತರ ಮಿಲ್ಕ್, ವುಡ್. ದಿ ರಿಂಗ್ ಈಸ್ ಎ ಮೇಡ್ ಆಫ್ ದಿ ಗೋಲ್ಡ್. ಇಲ್ಲಿ ಅಂದ್ರೆ ವಾಕ್ಯದಲ್ಲಿ ಇಲ್ಲಿ ಗೋಲ್ಡ್ ಅನ್ನ ನಾವು ಒಂದು ಶಬ್ದ ಫಾರ್ಮೆಟ್ ಮಾಡೋದು. ಅಂದ್ರೆ ನಾವು ಇದನ್ನ ಇನ್ನೊಂದು ಅರ್ಥದಲ್ಲಿ ಅಂತೀವಿ, ಇವುಗಳಿಗೆ ಅನ್ಕೌಂಟೇಬಲ್ ನೌನ್ಸ್ ಕರಿತೀವಿ. ಅಂದ್ರೆ ಗೋಲ್ಡ್, ವಾಟರ್ ಅನ್ನುವಂತ ಶಬ್ದಗಳಲ್ಲ, ಇವಕ್ಕೆ ನಾವು ಅನ್ಕೌಂಟೇಬಲ್ ನೌನ್ಸ್ ಕರಿತೀವಿ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟಿವ್ ನೌನ್, ಭಾವವಾಚಕ ನಾಮಪದ. ನೇಮ್ ಶೇಪ್ ಕ್ವಾಲಿಟಿ, ಫೀಲಿಂಗ್, ಸ್ಟೇಟ್, ಐಡಿಯಾ. ಗುಣದ, ಸ್ಥಿತಿಯ, ಭಾವನೆಯ, ವಿಚಾರಕ್ಕೆ ಇರುವಂತ ಶಬ್ದ ಏನಿರ್ತದ ಅದಕ್ಕೆ ಶಬ್ದಕ್ಕೆ ನಾವೇನಂತೀವಿ, ಅದು ಅಬ್ಸ್ಟ್ರಾಕ್ಟಿವ್ ನೌನ್. ಭಾವನೆಯನ್ನು ಸೂಚಿಸುವಂತದ್ದಕ್ಕೆ ನಾವು ಭಾವವಾಚಕ ನಾಮಪದ ಅಂತೀವಿ. ಇಟ್ ಇಂಡಿಕೇಟ್ಸ್ ದಿ ಫೀಲಿಂಗ್ಸ್ ಆರ್ ಐಡಿಯಾ, ಇಟ್ ಕಾಲ್ಡ್ ಎ ಸಬ್ಸ್ಟ್ರಾಕ್ಟಿವ್ ನೌನ್. ಉದಾಹರಣೆಗಾಗಿ ಹಾನೆಸ್ಟಿ, ಕೈಂಡ್ನೆಸ್, ಹ್ಯಾಪಿನೆಸ್, ಕರೇಜ್ ಇವೆಲ್ಲ ಏನಂತ ಒಂದು ವ್ಯಕ್ತಿಯಲ್ಲಿರುವಂತ ಗುಣಗಳು, ಅಂದ್ರೆ ಅದು ಭಾವನೆಗಳು, ಫೀಲಿಂಗ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ನಾವೇನಂತೀವಿ ಅಬ್ಸ್ಟ್ರಾಕ್ಟಿವ್ ನೌನ್ ಕರಿತೀವಿ. ಇನ್ನು ಎರಡು ಸಬ್ ಕೈಂಡ್ಸ್ ಅಂದ್ರೆ ಪ್ರಕಾರಗಳಂದ್ರೆ ಕೌಂಟೇಬಲ್ ನೌನ್ಸ್, ಎಣಿಸಬಹುದಾದ ನಾಮಪದಗಳು. ಇಟ್ ಕ್ಯಾನ್ ಬಿ ಕೌಂಟೆಡ್, ಅಂದ್ರೆ ಇದನ್ನ ಎಣಿಸ್ಲಿಕ್ಕಾಗತ್ತ. ಬುಕ್ ಅನ್ನೋದಲ್ಲ, ಅದು 1 ಬುಕ್, 2 ಬುಕ್, ಆಪಲ್ 1 ಆಪಲ್, 2 ಆಪಲ್ ಅನ್ಬೋದು. ಅದೇ ರೀತಿಯಾಗಿ ಸಂಕ್ಷಿಪ್ತ ಸಮರಿ ಹೇಳಿಕೊಡು ಸರ್. ಅದೇ ರೀತಿಯಾಗಿ ಈಗ ನಾನು ಇನ್ನೊಂದು ಅನ್ಕೌಂಟೇಬಲ್ ನೌನ್ಸ್ಗೆ ಇಟ್ ಕ್ಯಾನಾಟ್ ಬಿ ಕೌಂಟೇಬಲ್ ಇಂಡಿವಿಜುವಲಿ, ಅಂದ್ರೆ ವೈಯಕ್ತಿಕವಾಗಿ ಇದನ್ನ ಕೌಂಟ್ ಮಾಡಕ್ಕಾಗಲ್ಲ, ಅದಕ್ಕೆ ನಾವು ಅನ್ಕೌಂಟೇಬಲ್ ನೌನ್ಸ್ ಕರಿತೀವಿ. ವಾಟರ್, ಮಿಲ್ಕ್, ಶುಗರ್ ಇವೆಲ್ಲ ಏನಾರ ಅನ್ಕೌಂಟೇಬಲ್ ನೌನ್ಸ್ ಅಂತ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದಿ ನೌನ್ಸ್ ಅಂದ್ರೆ ನೌನ್ಸ್ ಆನ್ಸರ್ ದಿ ವಾಟ್ ಅಂಡ್ ಹೂ. ಅಂದ್ರೆ ವಾಟ್ ಅಂತ ನಾವ್ ಏನ್ ಕ್ವಶನ್ ಕೇಳ್ತೀವಿ, ಅದಕ್ಕೆ ಏನ್ ಉತ್ತರ ಬರ್ತದೆ ಅದು ನೌನ್ ಆಗಿರ್ತದೆ, ಅದು ನಾಮಪದ ಆಗಿರುತ್ತೆ. ಹೂ ಅಂತ ಏನ್ ಕ್ವಶನ್ ಕೇಳ್ತೀವಿ, ಅದಕ್ಕೆ ಏನ್ ಆನ್ಸರ್ ಬರುತ್ತೆ ಅದು ನೌನ್ ಆಗಿರ್ತದೆ. ಅಬ್ಸ್ಟ್ರಾಕ್ಟಿವ್ ನೌನ್ಸ್ ಹ್ಯಾಸ್ ನೋ ಪ್ಲೂರಲ್ಸ್. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಂದ್ರೆ ಅಬ್ಸ್ಟ್ರಾಕ್ಟಿವ್ ನೌನ್ ಭಾವವಾಚಕ ಪದ ಅದಲ್ಲ, ನಾಮಪದ ಅದ, ಅದಕ್ಕ ಯಾವುದೇ ಪ್ಲೂರಲ್ ಬಹುವಚನ ಉಪಯೋಗಿಸುವಂತಿಲ್ಲ. ಅದೇ ರೀತಿ ಅನ್ಕೌಂಟೇಬಲ್ ನೌನ್ಸ್ ಟೇಕ್ಸ್ ಸಿಂಗುಲರ್ ವರ್ಬ್ಸ್. ಅಂದ್ರೆ ಅನ್ಕೌಂಟೇಬಲ್ ನೌನ್ಸ್ ಅಂತವಲ್ಲ, ಯಾವುದು ವಾಟರ್, ಮಿಲ್ಕ್, ಶುಗರ್ ಅಂತ ಏನವಲ್ಲ, ಅವುಗಳಿಗೆ ನಾವು ಏನ್ ಮಾಡುವಂತಿಲ್ಲ, ನಾವು ಪ್ಲೂರಲ್ ಉಪಯೋಗಿಸುವಂತಿಲ್ಲ, ಸಿಂಗುಲರ್ ವರ್ಬ್ ಮಾತ್ರ ಉಪಯೋಗಿಸುವಂತದ್ದು. ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಸಮರಿ ಅಲ್ಲಿ ಹೇಳ್ತಿಲ್ಲ, ಇದು ಒಂದು ಸಂಕ್ಷಿಪ್ತವಾದ ಸಮರಿ ಐತಿ. ಈ ಸಂಕ್ಷಿಪ್ತವಾದ ಸಮರಿ ಅಂದ್ರೆ ಈ ನೇಮ್ ನೌನ್ ಏನಂದ್ರೆ ನೇಮ್ ಆಫ್ ದಿ ಪರ್ಸನ್, ಥಿಂಗ್, ಐಡಿಯಾ, ನಂತರ ಎನಿಮಲ್ ಅಂತ ಏನಂತೀವಿ. ಇದಕ್ಕೆ ಏನಂತೀವಿ ನೌನ್ ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ 5 ಪ್ರಕಾರಗಳು ಬರ್ತಾವ, 2 ಸಬ್ ಪ್ರಕಾರಗಳು ಬರ್ತಾವ. ಪ್ರಾಪರ್ ನೌನ್ ಅಂದ್ರೆ ಇಟ್ ಈಸ್ ಎ ಸ್ಪೆಸಿಫಿಕ್ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್, ಐಡಿಯಾ. ಇದಕ್ಕೆ ಏನಂತೀವಿ ನಾವು ಪ್ರಾಪರ್ ನೌನ್ ಅಂತೀವಿ. ಇಟ್ಟಂತ ಹೆಸರುಗಳು ರಾಹುಲ್, ರವಿ, ಧಾರವಾಡ, ಇಂಡಿಯಾ ಅಂತ. ಅದೇ ರೀತಿಯಾಗಿ ಕಾಮನ್ ನೌನ್ ಅಂದ್ರೆ ನೇಮ್ ಆಫ್ ದಿ ಪರ್ಸನ್, ಎನಿಮಲ್, ಥಿಂಗ್. ಇಟ್ ಈಸ್ ಎ ಜನರಲಿ ಅಂತ ಕರೆಯುವಂತ ಹೆಸರಿಗೆ ಏನಂತೀವಿ ನಾವು ಕಾಮನ್ ನೌನ್ ಅಂತೀವಿ. ಬಾಯ್, ಸಿಟಿ, ಬುಕ್. ಇನ್ನು ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ, ದಿ ಗ್ರೂಪ್ ಆಫ್ ದಿ ಪರ್ಸನ್, ಪ್ಲೇಸ್, ಸಬ್ಸ್ಟೆನ್ಸ್ ಅವು ಏನೇ ಇರ್ತಾವಲ್ಲ ಅವುಗಳಿಗೆ ನಾವೇನಂತ ಕರಿತೀವಿ, ನಾವು ಕಲೆಕ್ಟಿವ್ ನೌನ್ ಅಂತೀವಿ. ಫ್ಯಾಮಿಲಿ, ಟೀಮ್ ಆಗಿರ್ಬೋದು, ಹಾರ್ಡ್ ಆಗಿರ್ಬೋದು, ಅದೇ ರೀತಿ ಕ್ಲಾಸ್ ರೂಮ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಆ ರೀತಿ. ಇನ್ನು ಮೆಟೀರಿಯಲ್ ನೌನ್ ಅಂದ್ರೆ ನೇಮ್ ಆಫ್ ದಿ ಮೆಟೀರಿಯಲ್ ಆರ್ ಸಬ್ಸ್ಟೆನ್ಸ್ ಆಫ್ ದಿ ಥಿಂಗ್ ವಿಚ್ ಆರ್ ಮೇಡ್. ಥಿಂಗ್ಸ್ ಆರ್ ಮೇಡ್
ಅಂದ್ರೆ ಒಂದು ವಸ್ತುವಿನ ಅಥವಾ ಆ ವಸ್ತುವಿನಿಂದ ಮಾಡಲ್ಪಟ್ಟಂತದಕ್ಕೆ ನಾವೇನಂತ ಕರಿತೀವಿ ಮೆಟೀರಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ಇನ್ನು ಅಬ್ಸ್ಟ್ರಾಕ್ಟಿವ್ ನಾವು ನೇಮ್ಸ್ ಎ ಕ್ವಾಲಿಟಿ, ಫೀಲಿಂಗ್ಸ್ ಅಂಡ್ ಸ್ಟೇಟ್ ಐಡಿಯಾ. ವಸ್ತುವಿನ ಏನು ಐಡಿಯಾ ಸ್ಥಿತಿ ಮತ್ತು ಗುಣ, ನಂತರ ಫೀಲಿಂಗ್ಸ್ ಬಗ್ಗೆ ಹೇಳುವುದಕ್ಕೆ ನಾವು ಅಬ್ಸ್ಟ್ರಾಕ್ಟಿವ್ ನಾವು ಅಂತ ಕರಿತೀವಿ. ಇದು ಭಾವವಾಚಕ ಶಬ್ದ. ಹಾನೆಸ್ಟಿ, ಕೈಂಡ್ನೆಸ್, ಕರೇಜ್, ಇದೇ ರೀತಿ ಬರುವಂತ ಶಬ್ದಗಳು. ಇನ್ ಅನ್ಕೌಂಟೇಬಲ್ ನೌನ್ಸ್ ಇಟ್ ಕ್ಯಾನ್ ಕೌಂಟೇಬಲ್ ನೌನ್ಸ್ ಇಟ್ ಕ್ಯಾನ್ ಬಿ ಕೌಂಟೆಡ್, ಅನ್ಕೌಂಟೇಬಲ್ ನೌನ್ಸ್ ಇಟ್ ಕ್ಯಾನಾಟ್ ಬಿ ಕೌಂಟೆಡ್. ಅಂದ್ರೆ ಇಲ್ಲಿ ಯಾಫಲ್ ಅಂತ ಉದಾಹರಣೆ ತಗೊಂಡ್ರೆ ಕೌಂಟೇಬಲ್ ಅಲ್ಲಿ, ಅಲ್ಲಿ ಮಿಲ್ಕ್, ವಾಟರ್ ಬರ್ತದೆ. ಇದಕ್ಕೆ ಒಂದು ಕ್ಯೂ ಸಮರಿ ಏನಂದ್ರೆ ಪ್ರಾಪರ್ ನೌನ್ ಸ್ಪೆಸಿಫಿಕ್ ನೇಮ್ ಇರ್ತದ, ಕಾಮನ್ ನೌನ್ ಜನರಲ್ ನೇಮ್ ಇರ್ತದ, ನನ್ನ ಕಲೆಕ್ಟಿವ್ ನೌನ್ ಗ್ರೂಪ್ ಆಫ್ ದಿ ನೇಮ್ಸ್ ಅಂತ ಇರ್ತದ, ನಂತರ ಮೆಟೀರಿಯಲ್ ನೌನ್ ಒಂದು ಸಬ್ಸ್ಟೆನ್ಸ್ ವಸ್ತುವಿನ ನೇಮ್ ಇರ್ತದ, ನಂತರ ಅಬ್ಸ್ಟ್ರಾಕ್ಟಿವ್ ನೌನ್ ಭಾವನೆಗಳ ಕ್ವಾಲಿಟಿ ಮತ್ತು ಐಡಿಯಾ ಬಗ್ಗೆ ಹೇಳ್ತದೆ. ಇದು ನಾನು ಒಂದು ಸಮರಿ ಮಾಡಿದೀನಿ. ಈ ಸಮರಿ ಬಗ್ಗೆ ಒಂದು ನೀವು ಕಿನಿಶಾಟ್ ನೋಡ್ಕೊಂಡ್ರೆ ಇದನ್ನ ನೀವು ಸಂಕ್ಷಿಪ್ತವಾಗಿ ನಿಮ್ಮ ಪರೀಕ್ಷೆಗೆ ಬಹಳ ಸುಲಭ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಏನು ನೌನ್ದಲ್ಲಿ ಇರುವಂತ ಸೆಂಟೆನ್ಸ್ ರೂಪದಲ್ಲಿ ಇರುವಂತ ಶಬ್ದಗಳನ್ನು ಮಾಡಿದೀನಿ. ಅವುಗಳನ್ನ ನೀವು ಇದು ಯಾವ ನೌನ್ ಅಂತ ನೀವು ಕಾಮೆಂಟ್ ಮಾಡಬೇಕು. ರಾಹುಲ್ ಈಸ್ ಎ ಸ್ಟೂಡೆಂಟ್. ಇಲ್ಲಿ ರಾಹುಲ್ ಅನ್ನುವಂತ ಶಬ್ದ ಅದಲ್ಲ, ಆ ರಾಹುಲ್ ಅನ್ನುವಂತ ಶಬ್ದ ಯಾವ್ದೈತಿ ಏನದ ಅದನ್ನ ಕಾಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಏನ್ ಮಾಡಿದ್ವಿ, ದಿ ಗರ್ಲ್ ಈಸ್ ಎ ಸಿಂಗಿಂಗ್ ಅಂತ. ಇಲ್ಲಿ ಗರ್ಲ್ ಅನ್ನೋದು ಯಾವ್ದು ನಾಮಪದ ಐತಿ ಕಮೆಂಟ್ ಮಾಡಿ. ಎ ಪ್ಲಕ್ ಆಫ್ ದಿ ಬರ್ಡ್ಸ್ ಈಸ್ ಎ ಫ್ಲೈಯಿಂಗ್ ಅಂದ್ರೆ ಇಲ್ಲಿ ಪ್ಲಕ್ ಅನ್ನೋದು ಏನೈತಿ ಅನ್ನೋದು ಬರೀಬೇಕು. ದಿ ಚೇರ್ ಈಸ್ ಎ ಮೇಡ್ ಆಫ್ ದಿ ವುಡ್. ವುಡ್ ಅನ್ನೋಲ್ಲ, ಈ ವುಡ್ ಅನ್ನ ಯಾವ ನಾಮಪದ ಬರ್ತದೆ ಅಂತ ಹೇಳ್ಬೇಕು. ಇನ್ನು ಕೈಂಡ್ನೆಸ್ ಇದೆ ಗ್ರೇಟ್ ಕ್ವಾಲಿಟಿ ಅಂತಲ್ಲ, ಕೈಂಡ್ನೆಸ್ ಅನ್ನೋದು ಯಾವುದು ಗ್ರೇಟ್ ಕ್ವಾಲಿಟಿ ಅಂತಲ್ಲ, ಅದು ಯಾವುದು ನಾಮಪದ ಬರ್ತದೆ ಕಾಮೆಂಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.